ಭಾರತ ರಾಷ್ಟ್ರದಲ್ಲಿ ಗೋವಿಗೆ ಬಹಳ ಪ್ರಾಮುಖ್ಯತೆಯನ್ನು ನಾವು ಕೊಟ್ಟಿದ್ದೇವೆ. ಆ ಗೋವಿನ ಪ್ರಾಮುಖ್ಯತೆಯನ್ನು ನಾವು ಎಲ್ಲರೂ ಸುಧಾ ಗೋವನ್ನು ಸಂರಕ್ಷಣೆ ಮಾಡಬೇಕು. ಮುಂದಿನ ದಿನದಲ್ಲಿ ರಾಷ್ಟ್ರೀಯ ಒಂದು ಪ್ರಾಣಿಯನ್ನು ನಾವು ಹುಲಿ ಅಂತ ಕರಿತೀವಿ. ಮುಂದಿನ ದಿನದಲ್ಲಿ ನಾವೆಲ್ಲರೂ ಸೇರಿ ರಾಷ್ಟ್ರೀಯ ಪ್ರಾಣಿಯನ್ನು, ಎರಡನೇ ಪ್ರಾಣಿ ಅಂದರೆ ಗೋಮಾತೆ ಅನ್ನುವಂಥ ಒಂದು ಅಭಿಯಾನವನ್ನು ಎಲ್ಲ ಸದ್ಭಕ್ತರು ಇದನ್ನು ಸಂಕಲ್ಪ ಮಾಡಬೇಕು. ನಾವು ಇವತ್ತು ಈ ಒಂದು ಕಗ್ಗೆರೆ ಕ್ಷೇತ್ರದಲ್ಲಿ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಗಳವರನ್ನು, ತತ್ಕರ ಕಮಲ ಸಂಜಾತರು ಜಗದ್ಗುರುಗಳಾದಂಥ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಮಹಾಸ್ವಾಮಿಗಳವರಲ್ಲಿ ನಾವು ಪ್ರಾರ್ಥನೆ ಮಾಡಿ, ಗುರುಗಳಲ್ಲೂ ಪ್ರಾರ್ಥನೆ ಮಾಡಿ, ಈ ಒಂದು ದೀಪೋತ್ಸವದ ಸಮ್ಮುಖದಲ್ಲಿ ನಾವು ಈ ಭಾರತ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಪ್ರಾಣಿ ಅಂತ ಒಂದು ಹುಲಿಯನ್ನು ಕರೆದಿದ್ದೀವಿ. ಮುಂದಿನ ದಿನದಲ್ಲಿ ಗೋಮಾತೆಯನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಇದನ್ನು ಒಂದು ನಮೂದನೆ ಮಾಡಬೇಕು ಅಂತ ನಾವು ಈ ಮುಖಾಂತರ ಎಲ್ಲ ಸನಾತನ ಧರ್ಮದ ಆಸ್ತಿಕರಿಗೂ ನಾಸ್ತಿಕರಲ್ಲೂ ನಾವು ಇದನ್ನು ವಿಶೇಷವಾಗಿ ಕೇಳ್ಕೊತೀವಿ. ತಾವೆಲ್ಲ ನಮ್ಮ ಜೊತೆಲಿ ಇರಬೇಕು. ಈ ಅಭಿಯಾನವನ್ನು ಮುಂದಿನ ದಿನದಲ್ಲಿ ಎಲ್ಲರೂ ಸೇರಿ ಮಾಡಬೇಕು ಅನ್ನೋದೇ ನಮ್ಮ ಒಂದು ಆಸೆ. ನಮ್ಮ ಗುರುಗಳ ಆಸೆಯೂ ಹೀಗೆ ಇದೆ. ಅದನ್ನು ಎಲ್ಲರೂ ಸುಧಾ ಸಿದ್ಧಲಿಂಗೇಶ್ವರರು, ಶಂಕರಾಚಾರ್ಯರು ಎಲ್ಲರ ಅನುಗ್ರಹದಿಂದ ಈ ಕಾರ್ಯ ಬೇಗ ಕಾರ್ಯರೂಪಕ್ಕೆ ಬರಲಿ ಅಂತ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಸಿದ್ಧಲಿಂಗೇಶ್ವರನು ತಮ್ಮೆಲ್ಲರ ಜೀವನದಲ್ಲಿ ಅಂದರೆ ಆತ್ಮಾಂಜ್ಯೋತಿ ದೀಪವನ್ನು ಕರುಣಿಸಲಿ ಅಂತ ನಾವು ಈ ಮಾತುಗಳನ್ನು ಇಲ್ಲಿಗೆ ಸಮಾಪ್ತಿ ಮಾಡಿ, ನಾವು ಒಂದು ಭಗವಂತನಲ್ಲಿ ಯಾವಾಗಲೂ ಈ ಭಾರತ ರಾಷ್ಟ್ರದಲ್ಲಿ ಸನಾತನ ಧರ್ಮದಲ್ಲಿ ಈ ಮಾನವನ ಜನ್ಮ ಅವತಾರ ಮಾಡಿದ್ರೆ ಗೋವಿನ ಸೇವೆ ಮಾಡುವಂಥ ಒಂದು ಜನ್ಮವನ್ನು ಕೊಡು ಅಂತ ನಾವು ಭಗವಂತನಲ್ಲಿ ಕೇಳಿ ಈ ಮಾತನ್ನು ಇಲ್ಲಿಗೆ ನಾವು ಶಮನ ಮಾಡ್ತಾ ಇದ್ದೇವೆ. ಹರ ನಮ ಪಾರ್ವತಿ ಪದೇ, ಹರ ಹರ ಮಹಾದೇವ್, ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ. ಎಲ್ಲರ ಬದುಕಿನಲ್ಲಿ ಹಣತೆ ಎಂಬ ಬೆಳಕು ಮೂಡಲಿ ಅಂತಕ್ಕಂತಹ ಆಶಯಗಳೊಂದಿಗೆ ಈ ಒಂದು ಸುಂದರವಾದಂತಹ ಕಾರ್ಯಕ್ರಮಕ್ಕೆ ದೂರವಾಗಿ ನಮ್ಮೆಲ್ಲರ ಬದುಕಿನಲ್ಲಿ ಎಲ್ಲರ ಪಾಲಿಗೆ ಸಿಕ್ಕಿದ ಬನ್ನಿ, ಹಂಗೇನೆ ಮುಂದಕ್ಕೆ ಬನ್ನಿ.